ಸಿಂಡಿಕೇಟ್ ಬ್ಯಾಂಕ್ ಆಗಿದೆ ಇವಾಗ ಕೆನರಾ ಬ್ಯಾಂಕ್. ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಮ ಚಿನ್ನಾಭರಣಗಳ ಮೇಲೆ ಸಾಲ ಪಡಿಬೇಕು ಅಂತ ಯೋಚಿಸ್ತಿದ್ದೀರಾ? ಹಾಗಾದ್ರೆ ಸಿಂಡಿಕೇಟ್ ಬ್ಯಾಂಕ್ ಗ್ರಾಹಕರಿಗೆ ಒಂದು ಸುವರ್ಣ ಅವಕಾಶ ಇಲ್ಲಿದೆ. ನಿಮ್ಮ ಚಿನ್ನಾಭರಣಗಳ ಮೇಲೆ ಬರೀ 10 ನಿಮಿಷದಲ್ಲಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಪ್ರತಿದಿನ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಭಾಸ್ಕರಾಚಾರಿ 9945635563. ಇವತ್ತಿನ ಗೋಲ್ಡ್ ಹಾಗೂ ಸಿಲ್ವರ್ ರೇಟ್ಸ್ ಕೆಜಿಎಫ್ ಕ್ಷೇತ್ರದಲ್ಲಿ ಏನೇನು ರೇಟ್ಸ್ ಇದೆ ಅಂತ ನೋಡೋಣ. ಇದನ್ನ ಸ್ಪಾನ್ಸರ್ ಮಾಡಿರೋದು ಶ್ರೀನಿವಾಸ್ ಆಚಾರಿ. ಗೋಲ್ಡ್ ರೇಟ್ಸ್ ಅಂಡ್ ಸಿಲ್ವರ್ ರೇಟ್ಸ್ ಇಸ್ ಬಿನ್ ಸ್ಪಾನ್ಸರ್ಡ್ ಬೈ ಶ್ರೀನಿವಾಸ್ ಆಚಾರಿ. ಸಿಲ್ವರ್ 1 ಗ್ರಾಮ್ಗೆ 70 ರೂಪೀಸ್ 50 ಪೈಸಾ, 70 ರೂಪಾಯಿ 50 ಪೈಸಾ ಇದೆ ಕೆಜಿಎಫ್ ಕ್ಷೇತ್ರದಲ್ಲಿ. 18 ಕ್ಯಾರೆಕ್ಟರ್ ಗೋಲ್ಡ್ 3750 ರೂಪಾಯಿ ಇದೆ. 22 ಕ್ಯಾರೆಕ್ಟರ್ ಗೋಲ್ಡ್ 4375 ರೂಪಾಯಿ ಇದೆ. 24 ಕ್ಯಾರೆಕ್ಟರ್ ಗೋಲ್ಡ್ 4773 ರೂಪಾಯಿ ಇವತ್ತಿನ ರೇಟ್. ದಿಸ್ ಇಸ್ ಬಿನ್ ಸ್ಪಾನ್ಸರ್ಡ್ ಬೈ ಶ್ರೀನಿವಾಸ್ ಆಚಾರ್ಯ. ನಗರಸಭೆಯಿಂದ 15th ಫೈನಾನ್ಸ್ ನಲ್ಲಿ 30 ಲಕ್ಷದಲ್ಲಿ 2 CC ರೋಡ್ಗೆ ಇವತ್ತು ಕೆಲಸ ಶುರು ಮಾಡಿದ್ದಾರೆ. ವಾರ್ಡ್ ನಂಬರ್ 24 ಗೀತಾ ವಾರ್ಡ್ನ ಕೌನ್ಸಿಲರ್ ಆದ ರಾಧಾ ಎಂ ವಿಜಯ್ ಕುಮಾರ್ ಅವರು. ಇವರು ಸ್ವರ್ಣನಗರ್ 7th ಕ್ರಾಸ್ ನಲ್ಲಿ ಇವತ್ತಿಂದ ಪ್ರಾರಂಭ ಆಗಿದೆ ಕೆಲಸ. ಇವರು ಮಾತಾಡುವಾಗ ತಿಳಿಸಿದ್ದಾರೆ 2 ಬೋರ್ವೆಲ್ಸ್, ಹೊಸ ಬೋರ್ವೆಲ್ಸ್ ಬರಲಿಕ್ಕಿದೆ. ಅದೇ ರೀತಿಯಾಗಿ ಸ್ವರ್ಣನಗರ್ 7th ಕ್ರಾಸ್ನಲ್ಲಿ ಇರುವ ಪಾರ್ಕ್ ಅಭಿವೃದ್ಧಿಗೋಸ್ಕರ 9.5 ಲಕ್ಷ ಅನುದಾನದಲ್ಲಿ ಆ ಪಾರ್ಕನ್ನು ಲೇಟೆಸ್ಟ್ ಜಿಮ್ ಐಟಮ್ಸ್ ಇಂದ ರೆಡಿ ಮಾಡಿಸ್ತಾ ಇದ್ದೀವಿ. ಸೊ ಇದೆಲ್ಲ ಬಂದು ಸ್ವರ್ಣನಗರ್ ವಾರ್ಡ್ ನಂಬರ್ 24 7th ಕ್ರಾಸ್ನಲ್ಲಿ ಕೆಲಸಗಳು ಪ್ರಾರಂಭ ಆಗಿದೆ. ಆ ಭಾಗದ ಕೌನ್ಸಿಲರ್ ಅವರು ರಾಧಾ ಎಂ ವಿಜಯ್ ಕುಮಾರ್. ಇವರನ್ನು ನೋಡಬೇಕು. ಇವರು ಒಂದು ಮಾದರಿ ಕೌನ್ಸಿಲರ್. ಇವರು ಎಲ್ಲಾದರೂ ನೋಡಿ ಆ ವಾರ್ಡಲ್ಲೇ ಇರ್ತಾರೆ. ಎನಿ ಟೈಮ್ ಇಸ್ ಅವೈಲೇಬಲ್ ಇನ್ ದ ವಾರ್ಡ್. ಈ ರೀತಿಯಾದ ಕೆಲಸ ಬೇರೆ ಯಾವ ಕೌನ್ಸಿಲರ್ ಮಾಡ್ತಾರೆ ಮಾಡಿಲ್ಲ ಅಂದ್ರೆ ನಾವು ಹೇಳಿಲ್ಲ. ಇವರು ಎನಿ ಟೈಮ್ ಈಸ್ ಸೋ ಫ್ಲೆಕ್ಸಿಬಲ್, ಈಸ್ ಸೋ ಅವೈಲೇಬಲ್ ಟು ದಿ ಪೀಪಲ್. 20 years ಬ್ಯಾಕ್ ಇವರು ಕೌನ್ಸಿಲರ್ ಆಗಿ ಆ ವಾರ್ಡಲ್ಲಿ ಇರುವಾಗ ಆ ರಸ್ತೆಯನ್ನು ಇವರು ಹಾಕಿದ್ರು. 20 ವರ್ಷ ನಂತರ ಅವರು ಕೌನ್ಸಿಲರ್ ಆದ ಮೇಲೆ ಅಲ್ಲಿ ರಸ್ತೆ ಕೆಲಸ, CC ರೋಡ್, ಸಿಮೆಂಟ್ ರೋಡ್ ಕೆಲಸ ಇವತ್ತಿಂದ ಪ್ರಾರಂಭ ಆಗಿದೆ ಆಫ್ಟರ್ 20 years. ಇದು ರಾಧಾ ಎಂ ವಿಜಯ್ ಕುಮಾರ್, ವಾರ್ಡ್ ನಂಬರ್ 24ನ ಕೌನ್ಸಿಲರ್ ಅವರು. ಸುಮಾರು 30 ಲಕ್ಷದಲ್ಲಿ CC ರಸ್ತೆ, 2 ಬೋರ್ವೆಲ್ಸ್ ಹಾಗೂ ಆ ಭಾಗದಲ್ಲಿ ಇರುವ 7th ಕ್ರಾಸ್ ಸ್ವರ್ಣನಗರಲ್ಲಿ ಇರುವ ಪಾರ್ಕ್ಗೆ 9.5 ಲಕ್ಷ ಅನುದಾನದಲ್ಲಿ ಅದನ್ನು ರೆಡಿ ಮಾಡಲಿಕ್ಕೆ ಇದ್ದಾರೆ. ಶ್ರೀನಿವಾಸ ಸಂದ್ರ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರು ಹಾಗೂ ಉಪ ಅಧ್ಯಕ್ಷರು ಚುನಾವಣೆಯಲ್ಲಿ ನಡೆದಿರುವ ಗೋಲ್ಮಾಲ್ ರಿಯಾಲಿಟಿ. ಒಂದು ಚಿಕ್ಕ ಬ್ರೇಕ್ ನಂತರ PSM ಶೌಕತ್ ಅಲಿ ಫಿಶ್ ಸ್ಟಾಲ್. ಸ್ಟೇ ಹೆಲ್ತಿ, ಹ್ಯಾವ್ ಅ ಫಿಶ್ ಅ ಡೇ. ಸ್ಪೆಷಲ್ ಡಿಸ್ಕೌಂಟ್ ಅಂಡ್ ಸ್ಪೆಷಲ್ ಆಫರ್. Pamphlet rupees 120, Nei Vanjuram rupees 100, Kelati Vanjuram rupees 200, Vanjuram, Kanankatti, Sardin, White Pamphlet and much more. Only at PSM Shaukat Ali Fish Stall, 8th Cross, Gautam Nagar. Srinivasa Sandra, Gram Panchayati. Tough fight and most prestigious election between Congress Bembalikuru and BJP Bembalikuru. Yen nadittu? Exact reality. What exactly happened? 9ನೇ ತಾರೀಕು ಫೆಬ್ರವರಿ 2021 ಕಳೆದ 9ನೇ ತಾರೀಕು ಎಲೆಕ್ಷನ್ ಅನೌನ್ಸ್ ಆಗಿತ್ತು ಅಧ್ಯಕ್ಷರು ಉಪ ಅಧ್ಯಕ್ಷರಿಗೆ. ನಾಮಿನೇಷನ್ ಫೈಲಿಂಗ್ 10 AM ಇಂದ ಸ್ಟಾರ್ಟ್ ಆಗಿತ್ತು. ನಾಮಿನೇಷನ್ ಫೈಲಿಂಗ್ ಆಯಿತು. 2 ನಾಮಿನೇಷನ್ ಹಾಕಿದ್ದಾರೆ. ಟೋಟಲ್ ಒಟ್ಟಾಗಿ ಅಲ್ಲಿ ಇರೋದು 19 ಸದಸ್ಯರು. 19 ಸದಸ್ಯರಲ್ಲಿ 10 ಸದಸ್ಯರು BJP ಪರವಾಗಿ, BJP ಬೆಂಬಲಿಗರ ಪರವಾಗಿದ್ದಾರೆ. 9 ಸದಸ್ಯರು ಕಾಂಗ್ರೆಸ್ ಬೆಂಬಲಿಗರ ಪರವಾಗಿ ಇದ್ದಾರೆ. ಸಮಥಿಂಗ್ ಹ್ಯಾಪನ್ಡ್. ಏನು ಈ ಸಮಥಿಂಗ್ ಅಂತ ನೋಡ್ರೆ, ರಿಟರ್ನಿಂಗ್ ಆಫೀಸರ್ ಆದ ರಾಮು ಅವರು ಈಸ್ ದಿ ಎಲೆಕ್ಷನ್ ಅಧಿಕಾರಿ ಅಲ್ಲಿ. ಇವರು ನಂಬರ್ಸ್ ಕೊಡ್ತಾರೆ 9ನೇ ತಾರೀಕು. ಆಲ್ರೆಡಿ ನಾವು ತಿಳಿಸಿದ್ವಿ. ಮತ್ತೆ ಕಂಪ್ಲೀಟ್ ರಿಯಾಲಿಟಿ ಡೀಟೇಲ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್ ಟಿಲ್ ಟುಡೇ ನಂಬರ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಎಲ್ಲ ಮೆಂಬರ್ಸ್ಗೆ ನಂಬರ್ಸ್ ಕೊಡುವಾಗ, ನಂಬರ್ಸ್ ಕೊಟ್ಟರೆ ಪ್ರೈವಸಿ ಇರಲ್ಲ ಅಂತ ಹೇಳಿದ ನಂತರ ಎಲೆಕ್ಷನ್ ಆದಮೇಲೆ ಅದು ಕೌಂಟಿಂಗೇ ಮಾಡಿಲ್ಲ. ಸರಿ, ನೀವು ಕೌಂಟಿಂಗ್ ಮಾಡಿಲ್ಲ, ಆ ಬ್ಯಾಲೆಟ್ ಪೇಪರ್ನ ಹಂಗೆ ಇಟ್ಟಿರಬೇಕು, ಹರಿದು ಬಿಸಾಕ್ಬಿಟ್ಟಿದ್ದಾರೆ. ಒಂದು ಓಕೆ. 2ನೇ ಬಾರಿ ಎಲೆಕ್ಷನ್ ನಡೆಸೋಣ. 2ನೇ ಬಾರಿ ನೋಡಿದ್ರೆ ಈಕ್ವಲ್ ಆಗಿಬಿಟ್ಟಿದೆ. 1 ವೋಟ್ ಇನ್ವ್ಯಾಲಿಡ್ ವೋಟ್ ಆಗಿದೆ. ಯಾರ್ದು ಏನು ಅಂತಲ್ಲ, ಅಲ್ಲಿ ಗೊತ್ತಾಗಿಲ್ಲ. 1 ವೋಟ್ ವಾಸ್ ಇನ್ವ್ಯಾಲಿಡ್. ಸೊ 9
BJP ಬೆಂಬಲಿಗರು 9 ಜನ, ಕಾಂಗ್ರೆಸ್ ಬೆಂಬಲಿಗರು 9 ಜನ ಆಗಿಬಿಟ್ಟಿದ್ದಾರೆ. ರಿಟರ್ನಿಂಗ್ ಆಫೀಸರ್ ಶುಡ್ ಟೇಕ್ ಅ ಕಾಲ್. ಏನು ಮಾಡಬೇಕು, ಲಾಟ್ರಿ ಸಿಸ್ಟಮ್ ಹೋಗೋಣ ಇಲ್ಲ ಟಾಸ್ ಹಾಕೋಣ, ತಗೊಂಡಿಲ್ಲ. ಯಾರೋ ಒಂದು ಮೆಂಬರ್ ಕೇಳಿದ್ರಂತೆ ಇನ್ನೊಂದು ಸಾರಿ ಎಲೆಕ್ಷನ್ ಮಾಡಿ ಅಂತ, ಇವರು ಡಿಸಿಷನ್ ತೊಗೊಂಡ್ಬಿಟ್ರಂತೆ, ಇನ್ನೊಂದು ಸಾರಿ ಎಲೆಕ್ಷನ್ ಮಾಡಿಬಿಟ್ಟಿದ್ದಾರೆ. ಇದೇ ನಾವು ಒಂದು ರಿಟರ್ನಿಂಗ್ ಆಫೀಸರ್ಸ್ ಪವರು. ನೋಡಿ ಏನೇನೋ ಮಾಡಿದ್ದಾರೆ. ರಿಟರ್ನಿಂಗ್ ಆಫೀಸರ್ ಆದ ರಾಮು ಪುಣ್ಯಾತ್ಮ ಅವರು 3ನೇ ಬಾರಿ ಎಲೆಕ್ಷನ್ ನಡೆಸ್ತಾರೆ. ಮತ್ತೆ ಅಲ್ಲಿ ನೋಡಿದ್ರೆ BJP ಬೆಂಬಲಿಗರಿಗೆ 10, ಕಾಂಗ್ರೆಸ್ ಬೆಂಬಲಿಗರಿಗೆ 9 ಅಂತ ಡಿಕ್ಲೇರ್ ಆಯಿತು. ವೈ ದಿಸ್ ಥರ್ಡ್ ಟೈಮ್ ಎಲೆಕ್ಷನ್ ಹಿ ಹ್ಯಾಸ್ ಕಂಡಕ್ಟೆಡ್? ವಾಟ್ ಇಸ್ ದ ಗೇಮ್ ಇನ್ ಇಟ್? ಏನೋ ಮಾಡಿದ್ದಾರೆ, ಏನೋ ಮಾಡಿ ಈ ಕ್ವೆಶ್ಚನ್ ರೈಸ್ ಆಗೇ ಆಗುತ್ತೆ. 3ನೇ ಬಾರಿ ಏನಕ್ಕೆ ಇವರು ಎಲೆಕ್ಷನ್ ನಡೆಸಬೇಕು? 2ನೇ ಬಾರಿನೇ ಈಕ್ವಲ್ ಆಯಿತು. ನೀವು ಕರೆಕ್ಟಾಗಿ ಯು ಶುಡ್ ಹ್ಯಾವ್ ಟೇಕನ್ ಅ ಕಾಲ್, ಬಟ್ ಮಾಡಿಲ್ಲ. 3ನೇ ಬಾರಿ ಮಾಡಿದ್ದಾರೆ. BJP ಅವರು ಗೆದ್ದ BJP ಸಪೋರ್ಟರ್ ಕ್ಯಾಂಡಿಡೇಟ್ಸ್ ಗೆದ್ದಿದ್ದಾರೆ ಅಂದ ತಕ್ಷಣ ಅವರೆಲ್ಲ ಹೊಟ್ಟೋದ್ರು. ಕಾಂಗ್ರೆಸ್ ಅವರು ಬಂದರು, ಹೊರಗಡೆ ಬಂದಿದ್ದ ಮೆಂಬರ್ಸ್ ತಿಳಿಸಿದ್ದಾರೆ ಅನ್ಯಾಯ ಆಗಿದೆ, ಏನೋ ಗೋಲ್ಮಾಲ್ ಆಗ್ತಾ ಇದೆ ಅಂದ ತಕ್ಷಣ ಶಾಸಕರು ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು ಬಂದರು. 2 ಗಂಟೆ 40 ನಿಮಿಷದಿಂದ ಶುರುವಾಯಿತು ಪ್ರೊಟೆಸ್ಟಲ್ಲಿ ಸೆಂಟ್ರಲ್ಲಿ ಎಲೆಕ್ಷನ್ ಅಧಿಕಾರಿ ಆದ ರಾಮ್ ರಿಟರ್ನಿಂಗ್ ಆಫೀಸರ್ ಅವರು ಬರ್ತಾರೆ. ಹೊರಗಡೆ ಬಂದು ಅನೌನ್ಸ್ ಮಾಡ್ತಾರೆ, ಇಲ್ಲ ಈ ಚುನಾವಣೆ ಬಂದ್ಬಿಟ್ಟು ನಾವು ಪೋಸ್ಟ್ಪೋನ್ ಮಾಡ್ತೀವಿ ಅಂತ ತಿಳಿಸ್ಬಿಟ್ಟು ಗಾಡಿ ಹತ್ಕೊಂಡು ಹೋಗ್ತಾರೆ. ಅಡ್ಡ ಹಾಕ್ತಾರೆ ಅವರನ್ನು ಕಂಗಾಲಹಳ್ಳಿ ಹತ್ರ BJP ಅವರು. ಇಲ್ಲ ನೀವು ಮಾಡಿದ್ದು ತಪ್ಪು, ನೀವು ಫಸ್ಟ್ ಏನು ಅನೌನ್ಸ್ ಮಾಡಿದ್ರೆ ಅದೇ ಫೈನಲ್ ಅಂತ BJP ಅವರು. ಕಾಂಗ್ರೆಸ್ ಅವರು ನ್ಯಾಯ ಎಲ್ಲಿದೆ ಇದರಲ್ಲಿ ಅಂತ ಕಾಂಗ್ರೆಸ್ ಅವರು ಇಬ್ಬರು ಹೋರಾಟದಲ್ಲಿ ಇಳಿದು ತಹಸೀಲ್ದಾರ್ ಶ್ರೀಮತಿ ಸುಜಾತಾ ಅವರು ಬರ್ತಾರೆ. ಅವರು ಬಂದು ರಿಟರ್ನಿಂಗ್ ಆಫೀಸರ್ ಜೊತೆ ಮತ್ತೆ ಶ್ರೀನಿವಾಸ್ ಚಂದ್ರ ಗ್ರಾಮ ಪಂಚಾಯತಿ ಹೊಲಗಡೆ ಹೋಗ್ತಾರೆ. 5 ಗಂಟೆ 40 ನಿಮಿಷದಲ್ಲಿ ಸಂಜೆ ಬಂದು ಅನೌನ್ಸ್ ಮಾಡ್ತಾರೆ 18ನೇ ತಾರೀಕು ಚುನಾವಣೆ, ದಿಸ್ ಚುನಾವಣೆ ಇಸ್ ಪೋಸ್ಟ್ಪೋಂಡೆಡ್. ಇಬ್ಬರು ಒಪ್ಕೊಂಡು ಹೋಗ್ಬಿಟ್ರು. BJP ಅವರು ಹೋಗ್ಬಿಟ್ರು, ಕಾಂಗ್ರೆಸ್ ಅವರು ಹೋಗ್ಬಿಟ್ರು, ಜಾಗ ಖಾಲಿ ಆಯಿತು. ಮತ್ತೆ ಎಲ್ರಿಗೂ ರಿಜಿಸ್ಟರ್ ಪೋಸ್ಟ್ ಬರುತ್ತೆ ಎಲ್ಲ ಮೆಂಬರ್ಸ್ಗೂ. ಏನು ಈ ಪೋಸ್ಟು, ಈ ಲೆಟರ್ ನೋಟಿಸ್ ಏನಂತ ನೋಡಿದ್ರೆ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಆಫ್ ಎಲೆಕ್ಷನ್ ಆ್ಯಂಡ್ ದಿ ಎಲೆಕ್ಷನ್ ಇಸ್ ಪ್ರೀಪೋನ್ಡ್ ಟು 15. 18ನೇ ತಾರೀಕು ಅಂತ ಅನೌನ್ಸ್ ಮಾಡಿದ್ದು 15ನೇ ತಾರೀಕಿಗೆ ಪ್ರೀಪೋನ್ ಮಾಡ್ತೀವಿ ಅಂತ ತಿಳಿಸ್ಬಿಟ್ಟು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ 10 ಗಂಟೆಯಿಂದ 11 ಗಂಟೆ ತನಕ ನಾಮಿನೇಷನ್, 11:10 11:15 ತನಕ ಸ್ಕ್ರೂಟ್ನಿ, 11:16 11:45 ಬೆಳಗ್ಗೆ AM ವಿಡ್ರಾಯಲ್, 11:45 AM ಇಂದ 12:15 PM ತನಕ ವೋಟಿಂಗ್, ನಂತರ ರಿಸಲ್ಟ್ ಅಂತ ಕ್ಯಾಲೆಂಡರ್ ಆಫ್ ಈವೆಂಟ್ಸು ಲೆಟ್ರೇ ಕಳಿಸ್ಬಿಟ್ಟಿದ್ದಾರೆ ಸೈನ್ ಮಾಡಿ. 15ನೇ ತಾರೀಕು ಬೆಳಗ್ಗೆ ನಡೆದಿತ್ತು. ಏನು ರಿಟರ್ನಿಂಗ್ ಆಫೀಸರ್ಸ್ ಬಂದಿದ್ದಾರೆ. ಬಂದು ಅಲ್ಲಿ 16 ಗ್ರಾಮ ಪಂಚಾಯತಿ ಮೆಂಬರ್ಸ್ ಮಾತ್ರನೇ ಅಲ್ಲಿದ್ದಾರೆ. ಯಾಕಂದರೆ ವೋಟಿಂಗ್ ಟೈಮಸ್ 11:45 to 12:15 ಆ ಟೈಮ್ಗೆ ಹೋಗೋಣ ಅಂತ ಇನ್ನೊಂದು 3-4 ಜನ ಇರ್ತಾರೆ. ಇವರೆಲ್ಲರೂ 16 ಜನ ಅಲ್ಲಿ ಕೂರಿಸ್ಬಿಟ್ಟು ಅವ್ರಿಗೆ ತಿಳಿಸಿದ್ದಾರೆ ಅಂತೆ, ಇಲ್ಲ ಚುನಾವಣೆ ಬಂದ್ಬಿಟ್ಟು 9ನೇ ತಾರೀಕು ಏನಾಯಿತು ಅದೇ ಅಂತಿಮ, ಇವಾಗ ಮತ್ತೆ ನಾವು ಚುನಾವಣೆ ಮಾಡಲ್ಲ ಅಂತ ತಿಳಿಸಿದಾರಂತೆ. ಅದಕ್ಕೆ ಕೆಲವೊಂದು ಮೆಂಬರ್ಸ್ ಇಲ್ಲೆಲ್ಲ ನಾಮಿನೇಷನ್ ಟೈಮಿಂಗ್ ಆಯಿತು, ನೀವು ಬ್ಯಾಲೆಟ್ ನಾಮಿನೇಷನ್ ಪೇಪರ್ ಕೊಡಿ ಅಂತ. ಕೊಡಿಸ್ತೀನಿ, ಗಾಡಿಯಲ್ಲಿ ಇದೆ ಅಂತ 10 ಗಂಟೆ 40 ನಿಮಿಷದಲ್ಲಿ ಗಾಡಿ ಹತ್ರ ಹೋಗಿ ಗಾಡಿ ಹತ್ಕೊಂಡು ಎಸ್ಕೇಪ್. ರಿಟರ್ನಿಂಗ್ ಆಫೀಸರ್ ಆದ ರಾಮು ಅವರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. 9 ಸದಸ್ಯರುಗಳು ಮಾತ್ರನೇ ಸೈನ್ ಮಾಡಿದ್ದಾರೆ ಆ ಬುಕ್ಕಲ್ಲಿ. ಇರೋದು ಟೋಟಲ್ 19. BJP ಬೆಂಬಲಿಗರು ಅಂತ ಹೇಳ್ತಾರೆ. ದಟ್ ಇಸ್ ನಾಟ್ ಗ್ಯಾರಂಟಿ, ಇರಬಹುದು. ಇವರು ಎಸ್ಕೇಪ್ ಆಗಬೇಕಾಗಿರುವ ಪರಿಸ್ಥಿತಿ ಏನಿದೆ ಅಲ್ಲಿ? ನಿಮಗೆ ಟೈಮಿಂಗ್ ಅಪ್ ಟಿಲ್ 12:15 ವೋಟಿಂಗ್ ಟೈಮಿಂಗ್ ಇದೆ. ನಂತರ ನೀವು ರಿಸಲ್ಟ್ ಅನೌನ್ಸ್ ಮಾಡಿಬಿಟ್ಟು ಹೋಗ್ಬೋದಲ್ಲ, ಯಾಕೆ ಎಸ್ಕೇಪ್ ಆದರು? ದೊಡ್ಡ ಕ್ವೆಶ್ಚನ್ ಮಾರ್ಕ್. ನಂತರ MLA ಆದ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು DC ಫೋನ್ ಮಾಡ್ತಾರೆ, AC ಫೋನ್ ಮಾಡ್ತಾರೆ, ಎಲ್ರಿಗೂ ಫೋನ್ ಮಾಡಿ AC ಸೋಮಶೇಖರ್ ಅವರು ಬರ್ತಾರೆ. ಅವರು ಎಲ್ಲ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ್ರ ನಂತರ ಮೀಡಿಯಾ ಮುಂದೆ ತಿಳಿಸ್ತಾರೆ. ಅವರು ಡಿಕ್ಲೇರ್ ಮಾಡಿದ್ದಾರೆ, ರಿಟರ್ನಿಂಗ್ ಆಫೀಸರ್ ಅವರು ಡಿಕ್ಲೇರ್ ಮಾಡಿಬಿಟ್ಟು ಹೋಗಿದ್ದಾರೆ. ಏನಂತ ಡಿಕ್ಲೇರ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ನೋ, ಇದು ಸ್ವಲ್ಪ ಕಾಂಪ್ಲಿಕೇಶನ್ ಇರೋದ್ರಿಂದ ಅದನ್ನು ನಾವು ಹೇಳಕ್ಕಿಲ್ಲ, ಈ ಕಂಪ್ಲೀಟ್ ಮಾಹಿತಿಯನ್ನು ನಾವು DCಗೆ ರಿಪೋರ್ಟ್ ನೀಡ್ತೀವಿ ಅಂತ ಅವರು ಹೇಳ್ಬಿಟ್ಟು ಹೋಗ್ಬಿಟ್ರು. ನಂತರ MLA ಅವರು ಧರಣಿ ಮಾಡ್ತೀವಿ ಕೋಲಾರ DC ಆಫೀಸ್ ಮುಂದೆ ಅಂತ ಅವರು ಹೊರಟೋದ್ರು. ಈ ಕಡೆ BJP ಅವರು ನಾವು ಗೆದ್ದಿದ್ದೀವಿ ಅಂತ ಸೆಲೆಬ್ರೇಷನ್. ರಿಟರ್ನಿಂಗ್ ಆಫೀಸರ್ 10:15ಗೆ ಎಸ್ಕೇಪ್ ಆಗಿದ್ದಾರೆ. ಇವ್ರ ಮೇಲೆ ಯಾರು ಕ್ರಮ ತಗೋಬೇಕು? ಟೈಮಿಂಗ್ ಏನಿದೆಯೋ ಆ ಟೈಮಿಂಗನ್ನು ಕಂಪ್ಲೀಟ್ ಮಾಡಿ ಹೋಗಿರಬೇಕು. ಏನು ಗೋಲ್ಮಾಲ್ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ, ಸಾರ್ವಜನಿಕರು ಹೇಳ್ತಾರೆ, ಮೆಂಬರ್ಸು ಹೇಳ್ತಾರೆ. ಓಕೆ, ನಂತರ DC ಆಫೀಸ್ ಮುಂದೆ MLA ಅವರು ಧರಣಿಯಲ್ಲಿ ಕೂತ್ಕೊಳ್ತಾರೆ. ಧರಣಿಯಲ್ಲಿ ಕೂತ್ಕೊಂಡ ತಕ್ಷಣ DC ಅವರು ಬರ್ತಾರೆ. DC ಅವರು 2 ದಿವಸ ಅವಕಾಶ ಕೊಡಿ, ನಾನು ಪರಿಶೀಲನೆ ಮಾಡಿಬಿಟ್ಟು ತಿಳಿಸ್ತೀನಿ ಅಂತ ಹೇಳಿ ಕಳಿಸ್ತಾರೆ.
ಎಲ್ಲ ಆಗೋಯ್ತು. ಸ್ಟಿಲ್ ವಾಟ್ ಇಸ್ ದಿ ಆಕ್ಷನ್ ಟೇಕನ್ ಆನ್ ರಿಟರ್ನಿಂಗ್ ಆಫೀಸರ್? ಈ ಚುನಾವಣೆ ಅಧಿಕಾರಿ ಮೇಲೆ 3 ಬಾರಿ ಎಲೆಕ್ಷನ್ ನಡೆಸಿರುವ ಮಹಾಪುಣ್ಯಾತ್ಮ ರಿಟರ್ನಿಂಗ್ ಆಫೀಸರ್ ಮೇಲೆ ಏನು ಕ್ರಮ ತಗೊಳ್ಳುತ್ತೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಉಂಟಾಗಿದೆ. ಹಿಯರ್ ಇಟ್ ಕ್ಲಿಯರ್ಲಿ ಸ್ಟೇಟ್ಸ್ ಸಮ್ ಗೋಲ್ಮಾಲ್ ಹ್ಯಾಸ್ ಹ್ಯಾಪನ್ಡ್ ಅಟ್ ಶ್ರೀನಿವಾಸಸಂದ್ರ ಗ್ರಾಮ ಪಂಚಾಯಿತಿ. ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ ಅದಲ್ಲ, ಯಾಕೆ 3 ಬಾರಿ ಎಲೆಕ್ಷನ್ ನಡೆಸಬೇಕು? ಫಸ್ಟ್ ಕ್ವೆಶ್ಚನ್. ಎರಡನೇ ಕ್ವೆಶ್ಚನ್, ನೀವು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ನೀಡಿದ ಮೇಲೆ ಯಾಕೆ ಎಲೆಕ್ಷನ್ ನಡೆಸಿಲ್ಲ? ಇದನ್ನೆಲ್ಲ ಯಾರು ಕೇಳೋರು? ಫಸ್ಟ್ ಆಫ್ ಆಲ್, ದ ರಿಟರ್ನಿಂಗ್ ಆಫೀಸರ್ ಹ್ಯಾಸ್ ಟು ಬಿ ಸಸ್ಪೆಂಡೆಡ್ ಇಮಿಡಿಯೇಟ್ಲಿ ಅಂತ ಹಲವಾರು ಗ್ರಾಮ ಪಂಚಾಯಿತಿ ಮೆಂಬರ್ಸ್ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಹಲವಾರು ಸಾರ್ವಜನಿಕರು ತಿಳಿಸ್ತಾ ಇದ್ದಾರೆ. ಈ ಶುಡ್ ಹ್ಯಾವ್ ಬೀನ್ ಸಸ್ಪೆಂಡೆಡ್ ದ ವೆರಿ ನೆಕ್ಸ್ಟ್ 2 ಗಂಟೆ 3 ಗಂಟೆಯಲ್ಲೇ ಅವ್ರನ್ನ ಸಸ್ಪೆಂಡ್ ಮಾಡಿರಬೇಕು. ಯಾಕೆ ಇನ್ನ ಅವ್ರನ್ನ ಮಾಡಿಲ್ಲ? ಹಂಗಂದ್ರೆ ಏನೇನು ಗೋಲ್ಮಾಲ್ ನಡೀತಾ ಇದೆ ಈ ಎಲೆಕ್ಷನ್ ಅಲ್ಲಿ ಅನ್ನುವ ಡೌಟ್ ಎಲ್ಲರ ಮಧ್ಯ ಬಂದಿದೆ. ಇದು ಶ್ರೀನಿವಾಸಸಂದ್ರ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ 9ನೇ ತಾರೀಕಿಂದ ಪೋಸ್ಟ್ಪೋಂಡ್ ಆಗಿ 18ನೇ ತಾರೀಕು ಅಂದ್ರು, 18ನೇ ತಾರೀಕಿಂದ ಪ್ರೀಪೋಂಡ್ ಆಗಿ 15ನೇ ತಾರೀಕು ಅಂದ್ರು, 15ನೇ ತಾರೀಕು ಎಲೆಕ್ಷನ್ ನಡೆಸಲಿಲ್ಲ. ಸಮ್ ಗೋಲ್ಮಾಲ್ ಹ್ಯಾಪನ್ಡ್ ಅಟ್ ಶ್ರೀನಿವಾಸಸಂದ್ರ ಗ್ರಾಮ ಪಂಚಾಯಿತಿ ಅನ್ನೋದು ಎಲ್ಲರ ಮಧ್ಯ ಉಂಟಾಗಿರುವ ಪ್ರಶ್ನೆ. ನೋಡೋಣ ಇವತ್ತಿನ ಸುದ್ದಿ. ಒಂದು ಚಿಕ್ಕ ಬ್ರೇಕ್ ನಂತರ ನಿಮ್ಮ ಕಣ್ಣಿನ ಸಮಸ್ಯೆನ ಆಪರೇಷನ್ ಮಾಡಬೇಕಾ? ಇನ್ನ ಯಾಕೆ ಬ್ಯಾಂಗ್ಳೂರ್ ಹಾಸ್ಪಿಟಲ್ಗೆ ಹೋಗಬೇಕು? ಇಲ್ಲೇ ಬಂದಿದೆ ಹೈ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಅಟ್ ಸುಮತಿ ನಗರ್, ಮಂಜುಶ್ರೀ ಐ ಕೇರ್. ನೋ ಇಂಜೆಕ್ಷನ್, ನೋ ಐ ಪ್ಯಾಚಸ್, ಲೇಸರ್ ಕಾಂಟ್ರಾಕ್ಟ್ ಸರ್ಜನ್ ಸೆಂಟರ್. ಒಮ್ಮೆ ಭೇಟಿಯಾಗಿ. For more details, contact 8310268265. Manjushri Eye Care, Sumati Nagar, Robertson Park. ಇವಾಗ 15th ಫೈನಾನ್ಸಲ್ಲಿ ಒಂದು 30 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಸರ್. ಆ 30 ಲಕ್ಷದಲ್ಲಿ 6th 7th ಕನೆಕ್ಟೆಡ್ ರೋಡ್, CC ರೋಡ್, ಆಮೇಲೆ 7th ಕ್ರಾಸ್ ಪಾರ್ಕ್, 2 ಬೋರ್ವೆಲ್ ಆಗಿದೆ. ಇದೆಲ್ಲ ಇವಾಗ ಮುಗಿಸ್ಬಿಡ್ತೀವಿ. ಪಾರ್ಕ್ ಏನೇನು ಕೆಲಸ ಇದು ಆಗಿದೆ ಸರ್? ಪಾರ್ಕ್ ನ್ಯೂ ಟೈಪ್, ಇವಾಗ ನ್ಯೂ ಟೈಪ್ ಏನು ಬಂದಿದೆ, ಜಿಮ್ 9.5 lakhs, 9.5 ಲಕ್ಷ ಆಗಿದೆ. ಸೊ 9.5 ಲಕ್ಷ ಪಾರ್ಕ್ ಏನೇನು ಮಾಡಬೇಕೋ ಎಲ್ಲ ಮಾಡ್ತೀವಿ. ಓಕೆ ಸರ್. ಇದೆಲ್ಲ ಈ ರೋಡ್ ಯಾವತ್ತು ಕಂಪ್ಲೀಟ್ ಆಗುತ್ತೆ ಸರ್? ಈ ರೋಡು ನೆಕ್ಸ್ಟ್ ಬುಧವಾರ ಒಳಗೆ ಎಲ್ಲ ಕ್ಲಿಯರ್ ಆಗುತ್ತೆ. ಒಂದು ವಾರದಲ್ಲಿ ಎಲ್ಲ ಕ್ಲಿಯರ್? ಎಲ್ಲ ಕ್ಲಿಯರ್. ಓಕೆ ಸರ್. ನಿಗದಿ ಆಗಿತ್ತು. ಮತ್ತೆ ತದನಂತರ ಅವತ್ತು ಚುನಾವಣೆ ಆಗಿದೆ, ಒಂದು ಸಾರಿ ಟೈ ಆಗಿದೆ, ಮತ್ತೇನಾಗಿದೆ ಅಂತ ಏನೋ ಬರೆದಿದ್ದಾರೆ ಪುಸ್ತಕದಲ್ಲಿ. ಆಮೇಲೆ ಇವತ್ತು ಚುನಾವಣೆ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅದನ್ನು ಶಾಸಕರು ಅದನ್ನು ಕೊಟ್ಟಿದ್ದಾರೆ, ಅದನ್ನು ಹಾಕಿ ಇವತ್ತು ಚುನಾವಣೆ ಅಂತ ರೆಸೊಲ್ಯೂಷನು ಎಲ್ಲ ಇದೆ. ಅದಕ್ಕೆ ಅದೆಲ್ಲ ತೊಗೊಂಡು DC ಅವ್ರ ಗಮನಕ್ಕೆ DC ಸಾಹೇಬ್ರ ಫೋನಲ್ಲಿ ಮಾತಾಡಿದ್ದೀನಿ. DC ಅವ್ರಿಗೆ ವರದಿ ಕೊಡೋಕ್ಕೆ ಹೇಳಿದ್ದಾರೆ, ರಿಪೋರ್ಟ್ ಕೊಡೋಕ್ಕೆ. ಬಟ್ ಆಲ್ ಹ್ಯಾಪಂಡ್ ಅದನ್ನು ರೆಸೊಲ್ಯೂಷನ್ ಮಾಡಿ ಒಂದು ರಿಪೋರ್ಟ್ ಕೊಡ್ತೀನಿ. ಆಮೇಲೆ ಸಾಹೇಬರು ಡಿಸೈಡ್ ಮಾಡ್ತಾರೆ. ಬಟ್ ಇವತ್ತೇನು ಎಲೆಕ್ಷನ್ ಅಂತೇಳಿ ಏನು ಡಿಕ್ಲೇರ್ ಏನಿಲ್ಲ ಅಲ್ಲ, ಅದಾಗಲ್ವಲ್ಲ. ಈಗ ರಿಪೋರ್ಟ್ ಎಲ್ಲ ಹೋಗ್ಬೇಕು, ಆಮೇಲೆ ಸಾಹೇಬರು ಡಿಸೈಡ್ ಸರ್. ಇವತ್ತು ಚುನಾವಣೆ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸರ್. ಯಾರು? ಇವತ್ತು ಚುನಾವಣೆ ಅಧಿಕಾರಿ. ಹೌದು, ಅವ್ರು ಡಿಕ್ಲೇರ್ ಮಾಡಾಕಿದ್ದಾರೆ. ಅವರು ಮಾಡಕ್ಕಿದ್ದಾರೆ. ಹೌದು. ಏನಂತ ಮಾಡಿದ್ದಾರೆ ಸರ್? ಇಲ್ಲ, ಅದನ್ನ ಹೇಳಕ್ಕೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇದೆ ಅಲ್ವಾ, ಚರ್ಚೆ ಮಾಡಬೇಕಲ್ಲ DC ಸಾಹೇಬರು ಇರೋದ್ರಿಂದ. ಓಕೆ, ವರದಿ ನೀಡಬೇಕು, ವರದಿ ಕೊಡ್ತೀವಿ. ಆಮೇಲೆ ನಾಮಪತ್ರ ಅವಕಾಶ ಕೊಟ್ಟಿದ್ರ ಸರ್ ಇವತ್ತು? ಅಲ್ಲ, ನಾವು ತಗೊಂಡಿದ್ದೀವಿ. ನಾಮಪತ್ರಗಳು ಸಲ್ಲಿಸಿದ್ದ ಅವತ್ತೇನಿದೆ ಅದೆಲ್ಲ ಕಾಪೀಸ್ ಎಲ್ಲ ಇವತ್ತು ನಾಮಪತ್ರ ಹಾಕಿದ್ರ ಸರ್? ಇವತ್ತಿಂದ ಯಾವುದಾದ್ರಲ್ಲಿ ಇದ್ದಂಗಿಲ್ಲ.